ಇವತ್ತು ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಹಾಗೆ ಮುಸ್ಲಿಂ ಅವರಿಗೆ 4% ಮೀಸಲಾತಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬಿಜೆಪಿ ಸದಸ್ಯರನ್ನ ಸ್ಪೀಕರ್ ಅವರು ಅಮಾನತು ಮಾಡಿದಾರೆ ಅನ್ನೋದು ಆರೋಪವನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಸದನದ ಒಳಗಡೆಯಿಂದ ಹೊರಗಡೆ ಒತ್ಕೊಂಡು ಬಂದು ಇವತ್ತು ಬಿಸಾಕಿರ್ತಕ್ಕಂಥದ್ದು. ಸರ್, ಪ್ರಮುಖವಾಗಿ ನಿಮ್ಮನ್ನ ಯಾವ ವಿಚಾರ ಇಟ್ಕೊಂಡು ಸಸ್ಪೆಂಡ್ ಮಾಡಿದ್ದಾರೆ? ನೋಡಿ, ನಾವು ಸದನದೊಳಗಡೆ ಏನು ಹನಿ ಟ್ರ್ಯಾಪ್ ವಿಚಾರ ಅವರ ಸಚಿವರು ಪ್ರಸ್ತಾಪ ಮಾಡಿದಂಥ ವಿಚಾರವನ್ನು ಎತ್ತಿ ಪ್ರಸ್ತಾಪ ಮಾಡಿ ಅದ್ರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಿದ್ರೆ ಇವತ್ತು ನಮಗೆ ಈ ರೀತಿಯಾದಂಥ ಒಂದು ಆದೇಶವನ್ನು ಮಾನ್ಯ ಅಧ್ಯಕ್ಷರು ಕೊಟ್ಟಿದ್ದಾರೆ. ಹಾಗಾಗಿ ಇದರ ವಿರುದ್ಧವಾಗಿ ಖಂಡಿತವಾಗಿ ಹೋರಾಟ ಮಾಡ್ತೀವಿ. ನಾವು ಯಾವುದೇ ಪೀಠಕ್ಕೆ ಅಗೌರವ ರೀತಿಯಲ್ಲಿ ನಾವು ಯಾರೂ ಕೂಡ ನಡ್ಕೊಂಡಿಲ್ಲ. ನಾನು ಕಳೆದ 4 ಅವಧಿಯಲ್ಲಿ ಶಾಸಕರಾಗಿ ಬಂದಿದ್ದೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಕೃತ್ಯವನ್ನು ಸನ್ಮಾನ್ಯ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ನಿಜವಾಗ ಕೂಡ ಖಂಡನೀಯ. ಈ ರೀತಿಯಾಗಿ ಮಾಡಬಾರ್ದು. ಅವರು ಕೂಡ ಕಳೆದ ಅವಧಿನಲ್ಲಿ ಅವರು ಕೂಡ ಸಸ್ಪೆಂಡ್ ಆಗಿದ್ರು. ಅವರು ಇದೇ ಮಾಡಿದ್ರ ಹೇಳಿ. ಅವ್ರಿಗೆ ಒಂದು ನ್ಯಾಯ, ನಮಗೊಂದು ನ್ಯಾಯನ? ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ? ಇದು ಸರಿಯಾದ ರೀತಿಯನ್ನಲ್ಲ, ಸರಿಯಾದ ವರ್ತನೆ ಅಲ್ಲ. ಇದು ಅವರ ಏನು ತೊಗಲಕ್ ದರ್ಬಾರ್ನ ತೋರಿಸ್ತದೆ. ಅಲ್ಲ ಸರ್, ಅವ್ರು ಹೇಳ್ತಾ ಇದ್ರೆ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ್ದಾರೆ, ಗೂಂಡಾಗಿರಿ ವರ್ತನೆ ಮಾಡಿದ್ದಾರೆ ಅಂತ. ನಾವ್ಯಾವುದು ಗೂಂಡಾಗಿರಿ ವರ್ತನೆ ಮಾಡಿಲ್ಲ. ಪೀಠದ ಮೇಲೆ ಬರ್ಲಿಕ್ಕೆ ಅವರೇ ಅವಕಾಶ ಮಾಡಿಕೊಟ್ರು. ಮಾರ್ಷಲ್ ಕೆಳಸಿಸಕ್ ಹೋದ್ರೂ ಬಿಡಿ ಅಂತ ಅವ್ರನ್ನ ಪಕ್ಕಕ್ಕೆ ಸರಿಸಿ ಇವತ್ತು ಈ ರೀತಿಯಾದಂತ ಆದೇಶಗಳು ಮಾಡಿ. ನಾನು ಪೀಠದ ಮೇಲೆ ಕೂಡ ಹೋಗಿಲ್ಲ, ಕೆಳಗಡೆನೇ ಇದ್ದೀನಿ. ನಾನು ಯಾವುದೇ ಪೀಠದ ಮೇಲೆ ಹೋಗಿ ಪೀಠದ ಮೇಲೆ ಹತ್ತಿ ಇದು ಮಾಡಿದವನಲ್ಲ. ಹಾಗಾಗಿ ಈ ರೀತಿಯಾದ ವರ್ತನೆಗಳು ಸರಿ ಇಲ್ಲ. ದಯಮಾಡಿ ಇದನ್ನ ಮಾನ್ಯ ಅಧ್ಯಕ್ಷರು ನೋಡ್ಬೇಕು ಸರಿಯಾಗಿ. ನಿಮ್ಮ ಕೂಗನ ಮಟ್ಕು ಮಾಡೋದಕ್ಕೆ, ನಿಮ್ಮ ಕೂಗನ ಅಡಗಿಸೋದಕ್ಕೆ ಸಸ್ಪೆಂಡ್ ಮಾಡಿದಂತ ಆದೇಶಗಳನ್ನ ಮಾಡಿದ್ದಾರೆ.